Hello my cute little pookies and girlies, welcome back to my channel. I am Shravan. So ಇಂದು ನಾವು ಹೊಂಟಿವಿ ಬೆಂಗಳೂರು. ಸೊ ಇನ್ನು ನಾವು ಹೊಂಟಿವಿ ಬೆಂಗಳೂರು ಟೆಂಪಲ್ ವಿಸಿಟ್ ಮಾಡೋಕ್ಕೆ, ಫೇಮಸ್ ಟೆಂಪಲ್ ವಿಸಿಟ್ ಮಾಡೋಕ್ಕೆ. ಯಾವುದಂತ ಹೇಳಿ ನಾವು ಮುಂದೆ ವಿಡಿಯೋ ಒಳಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಅದನ್ನು ಪ್ಲೀಸ್ ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ಲಿ ಅಂತ ಹೇಳಿ ಬೆಂಗಳೂರು ಒಳಗಿಂದ. ಈಗ ಟೈಮ್ ಆಗಿದ್ದು 7 ಗಂಟೆ. ನಾ 6 ಗಂಟೆ ತನಕ ಮಕ್ಕೊಂಡಿನಿ. ಹಾಗೆ ಮಕ್ಕೊಂಡ ಮತ್ತು ಒಂದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ, ಆಮೇಲೆ ಯೂಟ್ಯೂಬ್ ಒಳಗೆ ಏನೂ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ನಡಿ ಎಲ್ಲಿ ಹೋಗೋಣ, ಹಂಗೆ ಮಾಡೋದು ಹಿಂಗೆ ಮಾಡೋರು ಅಂತ ಹೇಳಿ ಸರ್ಚ್ ಮಾಡೋ ಮುಂದೆ ಟೆಂಪಲ್ ನಂಗೆ ಸಿಕ್ತು. ಸೊ ಇಲ್ಲೇ ಸಮೀಪ ಇದೆ ಅಂತ ಹೇಳಿ ಹೋಗಿ ಬಂದ್ರೆ ಆಯ್ತು ನಡಿ ಅಂತ ಹೇಳಿ ಈಗ ಹೊಂಟೀನಿ. ಈಗ 7 ಗಂಟೆ ಯಾಕಂದ್ರೆ ನಂಗೆ ಅಲ್ಲಿ ಹೋಗ್ಬೇಕಂದ್ರೆ ಒಂದು 7:45 ಹೊಡಿತದ ಅಂತ ಅನ್ಸತ್ತದ. ಆಮೇಲೆ ಅಲ್ಲಿ ಒಂದು 9 ತನಕ ಅದು ಗುಡಿ ಓಪನ್ ಅದ ಅಂತ ಹೇಳ್ಯಾರ, ಗೂಗಲ್ ಹೋಗಿ ಸರ್ಚ್ ಮಾಡೀನಿ. ಸೊ ಐ ಹೋಪ್ ನಂಗೆ ಅದಕ್ಕಿಂತ ಮುಂಚೆನೇ ಲೈಕ್ 8 ಮುಂಚೆನೇ ಅಲ್ಲಿ ಹೋಗಿ ರೀಚ್ ಆಗಬೇಕಂತದ. ನೋಡ್ರಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಒಮ್ಮಿಂದೊಮ್ಮೆಗೆ ಪ್ಲ್ಯಾನ್ ಆಗುತ್ತೆ ನಂದು, ಯಾಕಂದ್ರೆ ನಾನು ಯಾವತ್ತೂ ಪ್ರೀ ಪ್ಲ್ಯಾನ್ ಮಾಡ್ತಿದ್ರು ಯಾವ ನಾನು ಸಕ್ಸಸ್ ಆಗಂಗಿಲ್ಲ. ಅದಕ್ಕಂತ ಹೇಳಿ ಸೀದಾ ಪ್ಲ್ಯಾನ್ ಮಾಡೋದು, ಸೀದಾ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕೆಲಸ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಂದು ಈಗ ಹೇಳ್ಬೇಕಂದ್ರೆ ಫುಲ್ ಮಳೆ ಬರಾಕತ್ತದ. ಇಂಥ ಮಳೆ ಒಳಗೆ ನನಗೆ ಏನು ಹೋಗೋದು ಬೇಕಾಗಿತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲ, ಅಂದ್ರೂ ಹೊಂಟೀನಿ. ಯಾಕೆ ಹೊಂಟೀನಿ ಐ ಡೋಂಟ್ ನೋ. ಮುಂಜಾನೆ ಮಧ್ಯಾಹ್ನ ಹೋಗಿದ್ರೆ ನಡೀತಿತ್ತು. ಇಂಥ ರಾತ್ರಿ ಒಳಗೆ ಛತ್ರಿ ಹಿಡ್ಕೊಂಡು ಹೋಗೋದು, ದಿಮಾಗ್ ಮಾಡೋದು, ಯಾರು ಮಾಡ್ತಾರೆ ಹಿಂಗೆ? ನಾನೇ ಮಾಡ್ರಿ, ಮತ್ತೆ ಯಾರೂ ಮಾಡಂಗಿಲ್ಲ. ಆಯಿತು, ನೋಡ್ಬೋದು ಎಷ್ಟು ಟ್ರಾಫಿಕ್ ಐತಿ. ಮ್ಯಾಗ ಮಳೆ ಬರಾಕತ್ತದ, ಅದ್ರ ಮ್ಯಾಗ ಕತ್ಲಾಗದ. ಇಂಥ ಟೈಮಿಗೆ ನಂಗೆ ದೇವ್ರ ನೆನಪಾಗ್ಯಾನ. ನಾ ಈಗ ದೇವ್ರ ಗುಡಿಗೆ ಹೋಗಬೇಕು. ಪ್ಲಸ್ ಈಗ ಹೋಗು ನಡ್ರಿ ಏನಾಗತ್ತೆ. ನಾನು ನಿಂದರಿ ನಾ ರೋಡ್ ಹಾಕ್ತೀನಿ, ಆಮೇಲೆ ನೀವು ಏನಾರು ಮಾಡ್ಕೊರಿ. ಗೈಸ್ ಈಗ 7:40 ಆಗದ. ಈಗ ನಾ ಬಸ್ಸಿಂದ ಹಿಡ್ಕೊಂಡೀನಿ. ಅಲ್ಲಿಗೆ ಹೋಗ್ಬೇಕಂತಂದ್ರೆ ನನಗೆ ಒಂದು ಏನಿಲ್ಲ ಅಂತಂದ್ರು 15 to 20 ಮಿನಿಟ್ಸ್ ಹತ್ತದ. ಐ ಥಿಂಕ್ 8ಕ್ಕೆ ಕೂಡ ರೀಚ್ ಆಗ್ತೀನಿ ಅಂತ ಹೇಳೋ ಅನ್ಸಾಕತ್ತದ. ಆಯಿತು ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಬಟ್ ಚಲೋ ಇನ್ನೂ ಜೋರು ಮಳೆ ಬರಾಕತ್ತಿಲ್ಲ. ಇನ್ ಕೇಸ್ ಏನೋ ಜೋರು ಮಳೆ ಬರಾಕತ್ತಿಲ್ಲ ಅಂದ್ರೆ ನಂಗೆ ಭಾಳ ಪ್ರಾಬ್ಲಮ್ ಆಗ್ತೈತೆ, ರಿಯಲಿ ಭಾಳ ಪ್ರಾಬ್ಲಮ್. ರಿಗ್ರೆಟ್ ಆಗ್ತೈತೆ ನನಗೆ ಎದಕ್ಕಾರ ದಿಮಾಕ್ ಮಾಡಿ ಬಂದೆ ಅಂತ ಹೇಳಿ. ಸೊ ಐ ಹೋಪ್ ಮಳೆ ಏನಿಲ್ಲ, ಪಟ್ಪಟ್ಟನೆ ಹೋಗಿ ಪಟ್ಪಟ್ಟನೆ ಬರೋದಷ್ಟೇ ಐತಿ. ಆ್ಯಂಡ್ ನಾವು ಸ್ವಲ್ಪ ಹಶು ಆಗಾಕತ್ತೈತಿ. ಸೊ ಫೈನಲಿ ಈಗ ನಾ ದೊಡ್ಡ ಗಣಪತಿ ಟೆಂಪಲ್ಗೆ ರೀಚ್ ಆದೆ. ಇಲ್ಲಿ ಬರ್ಬೇಕಂತಂದ್ರೆ ನಂಗೆ ಅರ್ಧ ತಾಸು ಹಿಡಿತು. ಯಾಕಂತಂದರೆ ಇಲ್ಲಿಂದ ಅಶೋಕ ಬಿಲ್ಲರ್ ತನ ಅಷ್ಟನ್ನ ಬಸ್ ಹಿಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದೆ. ರಿಯಲಿ ಒಂದು ಕೈ ಕಾಲೆಲ್ಲನೂ ಸಾಕತ್ತೆ. ಬಟ್ ಅಂದ್ರು ಖುಷಿ ಆದ. ಈಗ ದೊಡ್ಡ ಗಣಪತಿ ದೇವಸ್ಥಾನ ದರ್ಶನ ಆಯ್ತು. ಈಗ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಹೋಗುನ್ ಬರ್ರಿ. ಕಳ್ಕೊತ್ ನಮಗೆ ಈ ಕಡೆ ಮುಂದೆ ದೊಡ್ಡ ಬಸವಣ್ಣವ್ರ ಗುಡಿ ಐತಿ, ಹೋಗ್ರಿ ನೀವು ಈ ಕಡೆ ಮುಂದಿನ ಸೈಡ್ ಹೋಗ್ರಿ ಅಂತ ಹೇಳ್ಕೊಡಕತ್ತಾರ. ಹೋಗ್ತೀವಿ. ಇಲ್ಲಿ ಒಳಗಿನ ಸೈಡ್ ಒಂದು ಪಾರ್ಕ್ ಇತ್ತಂತ. ಈಗ ನಾ ಏನೋ ಜಲ್ದಿ ಬಂದೀನಿ ಅಂದ್ರೆ ನಾವು ಹೋಗ್ಬೋದಿತ್ತು. ಸೊ ನಾ ಲೇಟ್ ಮಾಡಿ ಬಂದೀನಿ. ಸೊ ಅಲಾವಿಲ್ಲ ಈಗ. ಸೊ ಅವರೇ ಅಲ್ಲಿ ಹೊರಗಿದ್ದವ್ರಿಗೆ ಎಲ್ಲರಿಗೂ ಸಿಟಿ ಉದ್ಯೋದು ಹೊರಗೆ ಹಾಕತ್ತಾರ. ನಾ ಏನು ಹೋಗ್ಲಿ ಕೇಳಿದ್ದೇವ್ರಿಗೆ ಏನದ ರೀ ಒಳಗೆ ಏನದ್ರಿ ಅಂತ ಕೇಳಾಕತ್ತೀನಿ. ಜಸ್ಟ್ ಅದಕ್ಕೆ ಇಲ್ಲಿ ಓಪನ್ ಇಲ್ಲಿ ಹೋಗ್ರಿ ಹಾಕತ್ತಾರ. ಸೊ ಪ್ರಸಾದ್ ತಿನ್ನತ್ತೀನಿ. ರಿಯಲಿ ಟೇಸ್ಟ್ ಅದ. ಲೈಕ್ ಪುಳಿಯೋಗರೆ ಮತ್ತು ಸ್ವೀಟ್ ಒಂದದ. ಇಟ್ಸ್ ನೈಸ್.
ಈಗ ಟೈಮ್ 8:37 ಆಗದ, ಮೀನ್ಸ್ 8:40 ಹಿಡ್ಕೋರಿ. ಸೊ ನಾ ಮನೆ ಬಿಟ್ಟಿದ್ದು 7 ಗಂಟೆಗೆ. ಹಿಂಗೆ ಮಾಡಿ ಹೆಂಗೋ ರೀಚ್ ಆಗಿ ಗಣಪತಿ ಟೆಂಪಲ್ ಆ್ಯಂಡ್ ಮಹಾನಂದಿ ಟೆಂಪಲ್ ಎರಡೂ ನೋಡ್ಕೊಂಡ್ಬಿಟ್ಟೆ. ಸೊ ರಿಯಲಿ ಭಾಳ ಖುಷಿ ಆಗಾಕತ್ತದ ಯಾವಾಗಂದ್ರೆ ಯಾ ನೈಸ್ ಕ್ಯೂಟ್ ಆ್ಯಂಡ್ ಮಸ್ತ್ ಪ್ರಸಾದ್ ತಿಂದೆ. ಪೇಕಿ ಎರಡು ಕಡೆ ಈ ಕಡೆ ಆ ಕಡೆ ಎರಡು ಕಡೆ ತಿಂದೆ. ಐ ಥಿಂಕ್ ಇಲ್ಲಿ ಲೈಟ್ ಇಲ್ಲ, ಸೊ ಏನೂ ಕಾಣಂಗಿಲ್ಲ ನಿಮಗೆ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗದ ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ಗುಡಿ ಹೋಗ್ಬೇಕಂತ ಹೇಳಿ ನಾನು ಜಸ್ಟ್ ಸಜೆಸ್ಟ್ ಮಾಡಿ. ಯಾ ಟಾಟಾ, ಬೈ ಬಾಯ್, ಸಿ ಯು.